ಎವ್ರಿವಾನ್, ವೆಲ್ಕಮ್ ಟು ಮೈ ಸಂಡೇ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ನಾವು ಸೂಪರ್ ಆಗಿದ್ದೀವಿ. ಇವತ್ತು ನಮ್ಮ ಪಯಣ ಪಿಲಿಕುಳದ ಕಡೆಗೆ. ಮಂಗಳೂರಲ್ಲಿರುವಂಥ ಒಂದು ಟೂರಿಸ್ಟ್ ಸ್ಪಾಟ್. ಫಸ್ಟ್ ಟೈಮ್ ಹೋಗ್ತಾ ಇರೋದಲ್ಲ, ಬಟ್ ಆಫ್ಟರ್ 15 ಇಯರ್ಸ್ ನಂತರ ನಾನು ಹೋಗ್ತಾ ಇದ್ದೀನಿ. ಸ್ಕೂಲ್ ಡೇಸಲ್ಲಿ ಇರಬೇಕಾದ್ರೆ ಯಾವಾಗ ಟ್ರಿಪ್ ಬರ್ತದೆ ಅಂತ ನಾವು ಕಾಯ್ತಾ ಇರ್ತೀವಿ. ಬಿಕಾಸ್ ಪಿಲಿಕುಳಕ್ಕೆ ಹೋಗೋದು, ಆಮೇಲೆ ಮಾನಸ ಪಾರ್ಕ್, ಇದೆಲ್ಲ ನಮ್ಮದು ಚೈಲ್ಡ್ಹುಡ್ ಮೆಮೊರೀಸ್. ಸ್ಕೂಲ್ ಡೇಸಲ್ಲಿ ಅವತ್ತಿನ ದಿನ ಕಲರ್ ಡ್ರೆಸ್ ಹಾಕೋದು, ಆಮೇಲೆ ಪ್ರೀವಿಯಸ್ ಡೇ ಅಪ್ಪನ ಹತ್ರ ಹೇಳಿ ಈ ಸ್ನ್ಯಾಕ್ಸ್ ಬೇಕು ಆ ಸ್ನ್ಯಾಕ್ಸ್ ಬೇಕು ಅಂತೇಳಿ ಫ್ರೆಂಡ್ಸಿಗೆಲ್ಲ ಸೇರಿ ತರಿಸೋದು. ಆಮೇಲೆ ಇಲ್ಲಿ ಕೂತ್ಕೊಳ್ಳೋದು, ಬಸ್ಸಲ್ಲಿ ಇಂಥ ಪ್ಲೇಸೆಲ್ಲ ಹಿಡಿಯೋದು, ಆಮೇಲೆ ಡ್ರೆಸ್ ಕೋಡ್ ಎಲ್ಲ ಪ್ಲ್ಯಾನ್ ಮಾಡೋದು ಎಲ್ಲ ಸಡನ್ನೇ ನನಗೆ ನೆನಪಾಗೋಯಿತು. ಸೊ ನಾವು ಆಲ್ಮೋಸ್ಟ್ ಈವ್ನಿಂಗ್ ಅಷ್ಟೊತ್ತಿಗೆ ರೀಚ್ ಆಗಿದ್ವಿ. ಸ್ವಲ್ಪ ಲೇಟಾಗಿ ರೀಚ್ ಆಗಿದ್ವಿ. ಇನ್ನೊಂದು 1 ಅವರಲ್ಲೆಲ್ಲ ಕ್ಲೋಸ್ ಆಗುವಾಗಿತ್ತು ಪಿಲಿಕುಳ. ಸೊ ಇನ್ನೊಬ್ಬರು ಫ್ಯಾಮಿಲಿ ಕೂಡ ನಮ್ಮ ಜೊತೆ ಜಾಯ್ನ್ ಆಗಿದ್ದರು. ಸೊ ಹಸ್ಬೆಂಡ್, ಕಸಿನ್ಸ್. ಸೊ ಎಲ್ಲರೂ ಒಟ್ಟಿಗೆ ಹೋಗಿದ್ವಿ. ನನ್ನ ಮನೆಗಿಂತ ಒಂದು 20 ಮಿನಿಟ್ಸ್ 30 ಮಿನಿಟ್ಸ್ ಡಿಸ್ಟೆನ್ಸಲ್ಲಿತ್ತು ಪಿಲಿಕುಳ. ಸೊ ಒಳಗಡೆ ಹೋದಾಗ ನನಗೆ ಆ್ಯಕ್ಚುಲಿ ಕರೆಕ್ಟಾಗಿ ನೆನಪಿಲ್ಲ, ಬಿಕಾಸ್ ಆಲ್ಮೋಸ್ಟ್ ತುಂಬ ವರ್ಷದಿಂದ ನಂತರ ಬರ್ತಾ ಇದ್ದೀನಲ್ಲ. ಸೊ ಅವಾಗ ಹೇಗಿತ್ತು, ಸೊ ಇವಾಗ ಹೇಗಿದೆ, ಕೆಲವೊಂದು ಪ್ರಾಣಿಗಳದ್ದು ಅದು ಇದೆಲ್ಲ ನೆನಪಿತ್ತು ವಿನಃ ಬೇರೆ ಯಾವುದು ನೆನಪಿರಲಿಲ್ಲ. ಎಕ್ಸೈಟ್ಮೆಂಟ್ ನನಗಿತ್ತು, ಯಾಕೆಂತ ಹೇಳಿದರೆ ಹಸ್ಬೆಂಡೆಲ್ಲ ರೀಸೆಂಟ್ಲಿ ಹೋಗಿ ಬಂದಿದ್ದರು. ಸೊ ನಾನೇ ತುಂಬ ವರ್ಷ ನಂತರ ಹೋಗ್ತಾ ಇದ್ದೀನಿ. ಪಿಲಿಕುಳಕ್ಕೆ ಹೋಗುವ ಅಂತ ಹೇಳಿದ ತಕ್ಷಣ ನನಗೆ ಮೈಂಡ್ ಕ್ಲಿಕ್ ಆಗಿದ್ದು, ಇಟ್ಸ್ ಅ ಬೆಟರ್ ಐಡಿಯಾ. ಬಿಕಾಸ್ ಪ್ರಾಣಿ ಪಕ್ಷಿಗಳು ಇದನ್ನೆಲ್ಲ ನನಗೆ ಅವಳಿಗೆ ತೋರಿಸ್ಬೋದಲ್ಲ. ದಿಸ್ ಏರಿಯಾ ನನಗೂ ನನ್ನ ಅತ್ತೆಗೆಲ್ಲ ಸ್ವಲ್ಪ ಒಂದು ತಳಮಳ ಇತ್ತು, ಬಿಕಾಸ್ ಸ್ನೇಕ್ ಏರಿಯಾ. ಸೊ ಅವಳಿಗೆ ಎಲ್ಲಿ ಹೆದರ್ಕೊಳ್ತಾಳೆ, ಸಣ್ಣ ಮಗು ಅಲ್ಲ, ಸೊ ನಮಗೆ ಹೇಳಿಕ್ಕಾಗೋದಿಲ್ಲ ಏನು ಅಂತ. ಬಟ್ ಆ್ಯಕ್ಚುಲಿ ಹೆದರ್ಕೊಂಡಿದ್ದು ನನ್ನ ಅತ್ತೆ. ಅವರಿಗೆ ಈ ಥರ ವಿಷಯ ಎಲ್ಲ ಸ್ವಲ್ಪ ಒಂದು ಸ್ಕೇರಿ ಅಂತ ಅನಿಸುತ್ತೆ. ಬಿಕಾಸ್ ಕೆಲವರಿಗೆ ಇರ್ತದಲ್ಲ, ಏನಾದರೂ ಈ ಥರ ಸ್ಕೇರಿ ಎಲ್ಲ ನೋಡಿದ್ರೆ ಆಮೇಲೆ ನೈಟ್ ನಿದ್ದೆಯಲ್ಲೂ 2-3 ಡೇಸ್ ಬೇಕು ಅದರಿಂದ ಹೊರಗಡೆ ಬರಲಿಕ್ಕೆ. ಸೊ ನನ್ನ ಮಗಳಿಗೆ ಏನು ಪ್ರಾಬ್ಲಮ್ ಇರಲಿಲ್ಲ, ತುಂಬ ಚೆನ್ನಾಗಿ ಎಲ್ಲನೂ ಹೀಗೆ ನೋಡ್ತಾ ಇದ್ಲು. ಅವಳ ಮುಖದಲ್ಲೊಂದು ಕ್ವಶನ್ ಮಾರ್ಕ್ ಇತ್ತು, ಬಿಕಾಸ್ ಫಸ್ಟ್ ಟೈಮ್ ನೋಡ್ತಾ ಇದ್ದಾಳಲ್ಲ. ಬಿಟ್ಟರೆ ಭಯ ಏನು ನನಗೆ ಕಾಣಿಸ್ಲಿಲ್ಲ, ಥ್ಯಾಂಕ್ ಗಾಡ್. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ನೇಕ್ಸ್. ನಾನು ಲೈಫಲ್ಲಿ ನೋಡಿಲ್ಲ ಈ ಥರ ಸ್ನೇಕ್ಸ್ ಎಲ್ಲ. ಮೊದಲು ನಾನು ನೋಡಿದ್ದೀನ ಪಿಲಿಕುಳದಲ್ಲಿ, ನನಗೇನು ನೆನಪಿಲ್ಲ. ಬಟ್ ಎಷ್ಟು ವೆರೈಟೀಸ್ ಅಂತ ಹೇಳಿದರೆ ಕೆಲವೆಲ್ಲ ಭಯ ಆಗ್ತಿತ್ತು, ಎಲ್ಲಿ ಹೊರಗಡೆ ಎಲ್ಲಿಯಾದರೂ ಬಂದುಬಿಟ್ರಿ ಅಂತ. ಆಮೇಲೆ ನಾವು ನೋಡಿದ್ದು ಪಿಲಿಕುಳದಲ್ಲಿ ಅಂತ ಹೇಳಿದರೆ ಟೈಗರ್ ಒಂದು ರೌಂಡ್ ಹೀಗೆ ವಾಕ್ ಮಾಡ್ತಾಯಿತ್ತು. ಸೊ ಅದನ್ನು ನೋಡಿದ್ವಿ. ಆಮೇಲೆ ಚಿರತೆ, ಕಾಡುಕೋಣ, ಆಮೇಲೆ ಜಿಂಕೆಗಳು, ಮತ್ತು ನೋಡಿದ್ವಿ ಹಿಪ್ಪೋಪೊಟಾಮಸ್, ಮೊಸಳೆ, ಈ ಥರ ಎಕ್ಸೆಟ್ರಾ. ಸೊ ಇದನ್ನೆಲ್ಲ ನೋಡಿದ್ವಿ. ಸೊ ಒಂದು ನಮಗೆ ಪ್ರಾಬ್ಲಮ್ ಆಗಿದ್ದು ಅಂತ ಅನಿಸಿದರೆ ದ ವೆದರ್. ಎಷ್ಟು ಹಾಟ್ ಇತ್ತು ಅಂತ ಹೇಳಿದರೆ ನಿಮಗದು ಗೆಸ್ ಮಾಡಲಿಕ್ಕಾಗ್ಬೋದು, ಬಿಕಾಸ್ ದಿಸ್ ಇಸ್ ಸಮ್ಮರ್ ಸೀಸನ್. ಸೊ ಅಷ್ಟು ಆಲ್ಮೋಸ್ಟ್ ಐ ಥಿಂಕ್ ಒಂದು 350 ಏಕರ್ಸಲ್ಲಿದೆ ಅಲ್ಲ ಈ ಪಿಲಿಕುಳ. ಐ ಥಿಂಕ್ ಸೊ ಅದಕ್ಕಿಂತ ಜಾಸ್ತಿ ಇರ್ಬೋದೇನೋ, ನನಗೆ ಗೊತ್ತಿರೋದು ನಾನು ಹೇಳ್ತಾ ಇದ್ದೀನಿ. ಸೊ ಒಂದು 2.5 ಕಿಲೋಮೀಟರ್ 3 ಕಿಲೋಮೀಟರ್ ವಾಕೇಬಲ್ ಮಾಡುವಷ್ಟಿತ್ತು. ಸೊ ತುಂಬ ಸುಸ್ತಾಗೋಯ್ತು ಅಂತ ಹೇಳಿದರೆ ನಾವು, ಬಿಕಾಸ್ ಅವಳನ್ನು ಕ್ಯಾರಿನೂ ಮಾಡಬೇಕಿತ್ತು. ನಾನು ಒಬ್ಬಳೇ ಕ್ಯಾರಿ ಮಾಡಿಲ್ಲ, ಬಟ್ ನಾವೆಲ್ಲರೂ ಹೀಗೆ ಕ್ಯಾರಿ ಮಾಡ್ತಿದ್ರೂ ಸೊ ತುಂಬ ಟಯರ್ಡ್ ಫೀಲ್ ಆಗೋಯಿತು. ಕಾಲೆಲ್ಲ ಪೇಯ್ನ್ ಆಗ್ತಾಯಿತ್ತು. ಎಲ್ಲಿ ನಾವು ಆ್ಯಕ್ಚುಲಿ ಒಂದು ತಪ್ಪು ಮಾಡಿದ್ದೀನಿ ಏನು ಅಂತ ಹೇಳಿದರೆ, ಬಗ್ಗಿ ಸಿಸ್ಟಮ್ ಇತ್ತಲ್ಲ ನಮಗೆ, ಬಗ್ಗಿ ಫೆಸಿಲಿಟಿ ಇತ್ತಲ್ಲ. ಸೊ ಅದನ್ನೊಂದು ನಾವು ತೊಗೊಳ್ಬೋದಿತ್ತೇನೋ ಅಂತ ಅನಿಸುತ್ತೆ ನಮಗೆ. ಬಿಕಾಸ್ ಲಾಸ್ಟಿಗೆ ಆಗಬೇಕಾದ್ರೆ ಎಲ್ಲರೂ ಟಯರ್ಡಾಗಿ ಹೋದ್ವಿ. ಸೊ ಯಾವಾಗ ರೀಚ್ ಆಗ್ತೀವಿ, ಇನ್ನೂ 1 ಕಿಲೋಮೀಟ್ರ್ ಇದೆ, ಎಲ್ಲರ ಹತ್ರನೂ ಕೇಳ್ತಾ ಇದ್ವಿ ಇನ್ನೆಷ್ಟಿದೆ ಅಂತ. ಸೊ ಅದೊಂದು ನಮಗೆ ತುಂಬ ಕಷ್ಟ ಆಗೋಯಿತು. ಸೊ ಅಲ್ಲಿಂದ ನಾವು ಡೈರೆಕ್ಟ್ IDL ಕೆಫೆಗೆ ಹೋದ್ವಿ ಮಂಗಳೂರಿಗೆ. ಇವಳಿಗೆ ಇದು ತುಂಬ ಇಷ್ಟ ಆ್ಯಕ್ಚುಲಿ. ಸೊ ಕ್ಲ್ಯಾಪ್ ಅಂತ ನಾನು ಸಾಂಗ್ ಹಾಡ್ತಾ ಇರ್ತೀನಿ, ಲೈಕ್ ಇಫ್ ಯು ಹ್ಯಾಪಿ ಕ್ಲ್ಯಾಪ್ ಯುವರ್ ಹ್ಯಾಂಡ್ ಅಂತ. ಸೊ ಆಂಟಿ ಹೀಗೆ ಕ್ಲ್ಯಾಪ್ ಮಾಡಿಸ್ತಾ ಇರ್ತಾರೆ. ಸೊ ಅವಳಿಗೆ ತುಂಬ ಖುಷಿ ಆಗ್ತದೆ. ಸೊ ಎಲ್ಲರೂ ಟಯರ್ಡ್ ಆಗಿದ್ದರು, ಎಲ್ರಿಗೂ ಹಸಿವಾಗ್ತಾಯಿತ್ತು. ಸೊ ಎಲ್ಲರೂ ನಮಗೆ ಬೇಕಾದ್ದೆಲ್ಲ ನಾವು ಆರ್ಡರ್ ಮಾಡಿದ್ವಿ. ಸೊ ನಾನು ಐ ಥಿಂಕ್ ಪಾವ್ ಭಾಜಿ ಆರ್ಡ್ರ್ ಮಾಡಿದ್ದೆ. ಸೊ ನನ್ನ ಹಸ್ಬೆಂಡ್ ಸ್ಯಾಂಡ್ವಿಚ್, ಆಮೇಲೆ ನನ್ನ ಆಂಟಿ ಕಟ್ಲೇಟ್, ಆಮೇಲೆ ಗೋಬಿ ಎಲ್ಲ ಆರ್ಡ್ರ್ ಮಾಡಿದ್ವಿ. ಮತ್ತು ಅಲ್ಲಿ ಫೇಮಸ್ ಐಸ್ ಕ್ರೀಮ್ಸ್ ಅಲ್ವಾ, ಸೊ ಗಡ್ಬಡ್ ಐ ಗೆಸ್. ಆಮೇಲೆ ತಿರಾಮಿಸು ಎಲ್ಲ ಆರ್ಡ್ರ್ ಮಾಡಿದ್ದೆ. ನಾನು ಫಸ್ಟ್ ಟೈಮ್ ಐಡಿಯಲಿಂದ ತಿರಾಮಿಸು ತಿಂದಿದ್ದೆ, ವೆರಿ ಟೇಸ್ಟಿ ಆ್ಯಕ್ಚುಲಿ. ಸೊ ಗಡ್ಬಡ್ ನಾನು ತಿಂದಿದ್ದೆ ಐಡಿಯಲಿಂದ. ನನ್ನ ಅಂಕಲ್, ಲೈಕ್ ನನ್ನ ಮಾವನ್ ತುಂಬ ಫೇವ್ರೆಟ್ ಗಡ್ಬಡ್ ಐಡಿಯಲ್ ಕೆಫೆಯಿಂದ. ಸೊ ಇದೇ ನಂದು ಸಂಡೇ ವ್ಲಾಗ್, ಒಂದು ಸ್ಮಾಲ್ ವ್ಲಾಗ್. ಈ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.
ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್.